ಇಮ್ಯಾಜಿನ್ ಮಾಡಿ ಲಕ್ಷಗಟ್ಟಲೆ ಜನರಿಗೆ ಲೋನ್ ಕೊಡೋದೆ, ಯಾವುದೇ ಪ್ರಾಡಕ್ಟ್ ನ ಸೆಲ್ ಮಾಡದೆ, ಯಾವುದೇ ಶಾಪ್ ನ ಓನ್ ಮಾಡದೆ, ಆದ್ರೂ ಪ್ರತಿ ವರ್ಷ ಬಿಲಿಯನ್ಸ್ ಆಫ್ ಡಾಲರ್ಸ್ ರೆವೆನ್ಯೂ ಮಾಡ್ತಾರೆ. ಅದು ಕೇಳಲಿಕ್ಕೆ ಕ್ರೇಜಿ ಅನ್ಸುತ್ತೆ ಅಲ್ವಾ? ಅದೇ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಮಾಡೋದು. ಮತ್ತೆ ಇಂಟ್ರೆಸ್ಟಿಂಗ್ ಪಾರ್ಟ್ ಏನಂದ್ರೆ ಅವರು ದುಡ್ಡು ಮಾಡೋದು ರಿಚ್ ಪೀಪಲ್ ಇಂದ ಅಲ್ಲ, ನಮ್ಮಂತ ನಾರ್ಮಲ್ ಜನರಿಂದ. ಸೊ ರಿಯಲ್ ಕ್ವಶನ್ ಏನಂದ್ರೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಈ ತರ ಬಿಲಿಯನ್ಸ್ ಆಫ್ ಡಾಲರ್ಸ್ ನ ಹೇಗ್ ಮಾಡ್ತಾರಂತ. ಇವತ್ತು ನಾವು ಜಗತ್ತೊಳಗ ಮೋಸ್ಟ್ ಪ್ರಾಫಿಟೇಬಲ್ ಒಂದು ಬಿಸ್ನೆಸ್ ಮಾಡೆಲ್ ಬ್ರೇಕ್ ಡೌನ್ ಮಾಡೋಣ. ಅದೇ ಯಾವ್ದಂದ್ರೆ ಕ್ರೆಡಿಟ್ ಕಾರ್ಡ್. ತುಂಬಾ ಜನ ಥಿಂಕ್ ಮಾಡ್ತಾರೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ದುಡ್ಡು ಮಾಡೋದು ಲೋನ್ ಇಂಟ್ರೆಸ್ಟ್ ಇಂದ ಅಂತ. ಬಟ್ ಅದು ಕರೆಕ್ಟ್ ಇದೆ, ಅದರಿಂದಾನು ಇನ್ಕಮ್ ಬರುತ್ತೆ. ಆದ್ರೆ ಅದು ಸ್ಟೋರಿದ ಮೇನ್ ಪಾರ್ಟ್ ಅಲ್ಲ. ಸಪೋಸ್ ನೀವು ಒಂದು 20,000 rupees ಫೋನ್ ತಗೊಳಕ್ಕೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡಿದ್ರೆ ಅಂತ ತಿಳ್ಕೊರಿ. ಕಾರ್ಡ್ ಸ್ವೈಪ್ ಆತ, ನಿಮಗೆ ಫೋನು ಸಿಕ್ತ, ಮತ್ತೆ ಶಾಪ್ ಕೀಪರ್ ಗೆ ದುಡ್ಡು ಸಿಕ್ತ. ಎವ್ರಿಥಿಂಗ್ ಲುಕ್ಸ್ ನಾರ್ಮಲ್. ಬಟ್ ಬಿಹೈಂಡ್ ದ ಸೀನ್ ಒಳಗೆ ದುಡ್ಡು ಮೂವ್ ಆಗೋದು ನಮ್ಗೆ ಗೊತ್ತಾಗಲ್ಲ. ಎವ್ರಿ ಟ್ರಾನ್ಸಾಕ್ಷನ್ ಗೆ ಶಾಪ್ ಕೀಪರ್ ಒಂದು ಪರ್ಸೆಂಟೇಜ್ ಆಫ್ ಫೀ ನ ಪೇ ಮಾಡ್ತಾನೆ. ಒಂದು ಟ್ರಾನ್ಸಾಕ್ಷನ್ ಗೆ ಆ ಫೀಸ್ ಸಣ್ಣದಾಗಿರ್ಬೋದು, ಆದ್ರೆ ಮಿಲಿಯನ್ಸ್ ಆಫ್ ಟ್ರಾನ್ಸಾಕ್ಷನ್ ಆದಾಗ ಅದೊಂದು ದೊಡ್ಡ ಅಮೌಂಟ್ ಆಗೈತಿ. ಆದ್ರೆ ವೇಟ್, ರಿಯಲ್ ಮನಿ ಇಲ್ಲಿ ಸ್ಟಾರ್ಟ್ ಆಗಲ್ಲ. ರಿಯಲ್ ಮನಿ ಸ್ಟಾರ್ಟ್ ಆಗೋದು ಜನರು ಫುಲ್ ಪೇಮೆಂಟ್ ನ ಮಾಡದೇ ಇದ್ದಾಗ. ಸಪೋಸ್ ನಿಮಗೆ 20,000 rupees ನ ಬಿಲ್ ಇದೆ, ನೀವು ಫುಲ್ ಅಮೌಂಟ್ ನ ಪೇ ಮಾಡದೆ ನಿಮ್ಮ ಡ್ಯೂ ಅಮೌಂಟ್ ಮಾತ್ರ ಪೇ ಮಾಡ್ತೀರಾ. ಅವಾಗ ನಿಮಗೆ ಒಂದು ಸೇಫ್ ಆಪ್ಷನ್ ಅಂತ ಅನಿಸ್ಬೋದು. ಆದ್ರೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ಗೆ ಅದು ಬಹಳ ಇಷ್ಟ. ಯಾಕಂದ್ರೆ ಇಂಟ್ರೆಸ್ಟ್ ಇವಾಗ ಸ್ಟಾರ್ಟ್ ಆಗುತ್ತೆ. ಮತ್ತೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಚಾರ್ಜ್ ಮಾಡೋ ಇಂಟ್ರೆಸ್ಟ್ ಫಿನಾನ್ಷಿಯಲ್ ವರ್ಲ್ಡ್ ಒಳಗೆ ಒನ್ ಆಫ್ ದ ಹೈಯೆಸ್ಟ್ ಇಂಟ್ರೆಸ್ಟ್. ಚಿಕ್ಕ ಅನ್ಪೇಡ್ ಅಮೌಂಟ್ ಸಹ ಸ್ಲೋಲಿ ಒಂದು ದೊಡ್ಡ ಅಮೌಂಟ್ ಆಗ್ಬಹುದು. ಇಲ್ಲಿ ತುಂಬಾ ಜನ ಡೆಟ್ ಸೈಕಲ್ ಗೆ ಎಂಟರ್ ಆಗ್ತಾರೆ. ಇದ್ರೊಳಗೆ ಕ್ರೆಡಿಟ್ ಕಾರ್ಡ್ ಕಂಪನೀಸ್ ಗೆ ಒಂದು ಸ್ಪೆಸಿಫಿಕ್ ಕಸ್ಟಮರ್ಸ್ ತುಂಬಾ ಇಷ್ಟ. ಲೇಟ್ ಪೇಮೆಂಟ್ ಮಾಡೋ ಕಸ್ಟಮರ್ಸ್ ಅಲ್ಲ, ಪೇ ಮಾಡದೇ ಇರೋ ಕಸ್ಟಮರ್ಸ್ ಅಲ್ಲ, ರೆಗ್ಯುಲರ್ ಸ್ಪೆಂಡಿಂಗ್ ಮಾಡ್ತಾ ಸಮ್ ಟೈಮ್ಸ್ ಬ್ಯಾಲೆನ್ಸ್ ನ ಕ್ಯಾರಿ ಮಾಡೋ ಕಸ್ಟಮರ್ಸ್. ಯಾಕಂದ್ರೆ ಇವರಿಂದ ರಿಪೀಟೆಡ್ ಇನ್ಕಮ್ ನ ಕಂಪನೀಸ್ ಜನರೇಟ್ ಮಾಡುತ್ತೆ. ಬಟ್ ಇಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಕ್ವಶನ್ ಇದೆ. ಯಾಕಂದ್ರೆ ಬ್ಯಾಂಕ್ ನಿಮಗೆ ಕ್ಯಾಶ್ ಬ್ಯಾಕ್ ಕೊಡ್ತಾರೆ, ರಿವಾರ್ಡ್ ಪಾಯಿಂಟ್ಸ್ ಕೊಡ್ತಾರೆ, ಏರ್ಪೋರ್ಟ್ ಅಲ್ಲಿ ಲಾಂಚ್ ಗೆ ಎಕ್ಸೆಸ್ ಕೊಡ್ತಾರೆ. ಇದೇ ತರ ಬಹಳ ಫೆಸಿಲಿಟೀಸ್ ನ ಕೊಡುತ್ತೆ. ಯಾಕಂದ್ರೆ ಅವ್ರಿಗೆ ಒಂದು ವಿಷಯ ಕರೆಕ್ಟ್ ಆಗಿ ಗೊತ್ತು, ಮೋಸ್ಟ್ ಪೀಪಲ್ ರಿವಾರ್ಡ್ ಮೇಲೆ ಫೋಕಸ್ ಮಾಡ್ತಾರಂತ. ಬಹಳ ಜನ ಸ್ಪೆಂಡಿಂಗ್ ಮೇಲೆ ಫೋಕಸ್ ಮಾಡಲ್ಲ, ಮತ್ತೆ ರಿವಾರ್ಡ್ಸ್ ನೋಡಿ ಜಾಸ್ತಿ ಸ್ಪೆಂಡ್ ಮಾಡ್ತಾರೆ. ಈಗ ನೀವು ಕೇಳಬಹುದು ಕ್ರೆಡಿಟ್ ಕಾರ್ಡ್ ಒಂದು ಸ್ಕ್ಯಾಮ್ ಅಂತ. ಅಬ್ಸಲ್ಯೂಟ್ಲಿ ಇಲ್ಲ. ಆಕ್ಚುಲಿ ಫುಲ್ ಪೇಮೆಂಟ್ ನ ಪ್ರತಿ ತಿಂಗಳು ಪೇ ಮಾಡೋ ಕಸ್ಟಮರ್ಸ್ ಇಂಟ್ರೆಸ್ಟ್ ಪೇ ಮಾಡದೆ ಬೆನಿಫಿಟ್ ನ ಎಂಜಾಯ್ ಮಾಡ್ತಾರೆ. ಪ್ರಾಬ್ಲಮ್ ಕ್ರೆಡಿಟ್ ಕಾರ್ಡ್ ಅಲ್ಲ, ಪ್ರಾಬ್ಲಮ್ ಅದರ ಬಿಸ್ನೆಸ್ ಮಾಡೆಲ್ ನ ಅರ್ಥ ಮಾಡ್ಕೊಳ್ಳದೆ ಅದನ್ನ ಯೂಸ್ ಮಾಡೋದು. ಯಾಕಂದ್ರೆ ನಿಮ್ಗೆ ಅದರ ಸಿಸ್ಟಮ್ ಒಂದ್ಸಲ ಅರ್ಥ ಆದ್ರೆ ನೀವು ಪ್ರಾಡಕ್ಟ್ ಆಗಲ್ಲ, ನೀವು ಸಿಸ್ಟಮ್ ನ ನಿಮ್ ಅಡ್ವಾಂಟೇಜ್ ಗೆ ಬೇಕಾದ ಹಾಗೆ ಯೂಸ್ ಮಾಡ್ತೀರಾ. ಮತ್ತೆ ಬಹುಶಃ ಇದೇ ಬಿಗ್ಗೆಸ್ಟ್ ಫಿನಾನ್ಷಿಯಲ್ ಲೆಸನ್. ಕಂಪನಿ ಸೀಕ್ರೆಟ್ ನ ಹೈಡ್ ಮಾಡಲ್ಲ. ಮೋಸ್ಟ್ ಪೀಪಲ್ ಬಿಹೈಂಡ್ ದ ಸೀನ್ ನೋಡ್ತಾರೆ, ಬಟ್ ಅದನ್ನ ಇಂಪ್ಲಿಮೆಂಟ್ ಮಾಡಲ್ಲ. ನಿಮ್ಗೆ ಕ್ರೆಡಿಟ್ ಕಾರ್ಡ್ ಬಗ್ಗೆ ಏನ್ ಅನ್ಸುತ್ತೆ ಅದನ್ನ ಕಮೆಂಟ್ ಮಾಡಿ. ಮತ್ತೆ ಈ ತರ ಫೈನಾನ್ಸ್ ಬಗ್ಗೆ ಇನ್ಫಾರ್ಮೇಟಿವ್ ವಿಡಿಯೋಸ್ ಬೇಕಂದ್ರೆ ಈ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಜೋಬಿ ಜಾನ್ಸನ್ ಸೈನಿಂಗ್ ಆಫ್.